ಈ ಕೃತಿ ಆರಂಭವಾಗಿದ್ದು ಹೇಗೆ ಮತ್ತು ಲೇಖಕರು ಇದನ್ನು ಕಳೆದ 2 ವರ್ಷಗಳಿಂದ ಇದನ್ನು ಸಿದ್ಧಪಡಿಸೋದಕ್ಕೆ ಎಷ್ಟೆಲ್ಲ ತಯಾರಿ ಮಾಡಿದರು ಅನ್ನೋದನ್ನು ತಿಳಿಸೋದಕ್ಕೆ ಬಯಸ್ತೀನಿ. ಸಹಜವಾಗಿ ನೀರಿನ ಮಹತ್ವ ಎಲ್ರಿಗೂ ಗೊತ್ತಾಯಿದೆ. ನಾಗರಿಕತೆ ಶುರುವಾಗಿದ್ದೇ ನದಿ ದಡದಿಂದ. ಹಾಗಾಗಿ ಈ ನೀರಿನ ಮೌಲ್ಯದ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಜನಸಾಮಾನ್ಯರಾದ ನಮಗೆ ಎಲ್ರಿಗೂ ತಿಳಿದು ಬರ್ತಾ ಇದೆ. ನೀರಿನ ಮೌಲ್ಯ ಎಷ್ಟಿದೆ ಅಂತ. ಹಳದಿ ಬಂಗಾರಕ್ಕಿಂತ ಈ ನೀಲಿ ಬಂಗಾರ ಬಹಳ ಅಮೂಲ್ಯ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಬಹಳ ಹಿಂದೆನೇ ಜಾನ್ ಎಫ್ ಕೆನಡಿಯವರು ಒಂದು ಮಾತು ಹೇಳಿದರು. ಭವಿಷ್ಯದ ದಿನಗಳಲ್ಲಿ ಜಲ ಸಂಘರ್ಷ ಶುರುವಾದಾಗ ಅದನ್ನು ಶಾಂತಿಯ ಒಪ್ಪಂದಕ್ಕೆ ತಂದವರಿಗೊಂದು ನೊಬೆಲ್ ಪ್ರಶಸ್ತಿ ಮತ್ತು ನೀರಿನ ಸದ್ಬಳಕೆಯನ್ನು ಮಾಡಿದ ತಂತ್ರಜ್ಞರಿಗೆ ಅಂದರೆ ಇಂಜಿನಿಯರ್ಸ್ಗೆ ಅಥವಾ ಅಧಿಕಾರಿಗೆ ತಂಡದಕ್ಕೆ ಒಂದು ನೊಬೆಲ್ ಪ್ರಶಸ್ತಿ ಕೊಡಬೇಕಾಗ್ಬೋದು ಅಂತ. ಈ ಕೃತಿಯ ಬಗ್ಗೆ ಹೆಚ್ಚು ನಾನು ಮಾತಾಡಲ್ಲ. ಲೇಖಕರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ನಾನು ಕೃತಿಯ ಮೊದಲ ಓದುಗ ನಾನಾಗಿ ಇದನ್ನು ನಾನು ಕೆಲವು ವಿಚಾರಗಳನ್ನಷ್ಟೇ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಗಣೇಶನ ಕೈಲಿ ಬರೆಸಿದ್ರಂತೆ. ಹಾಗೆ ನಾನು ಗಣೇಶನ ಪಾತ್ರಧಾರಿ, ಉಳಿದ ಎಲ್ಲ ಆಲೋಚನೆ ಚಿಂತನೆ ಎಲ್ಲವೂ ಕೂಡ DCM ಸಾಹೇಬ್ರದು. ಹಾಗಾಗಿ ಈ ಕೃತಿಯಲ್ಲಿ ಕೇವಲ ರಾಜ್ಯದ ಜಲಸಂಪನ್ಮೂಲದ ಬಗ್ಗೆ ಅಷ್ಟೇ ಅಲ್ಲ, ಈ ದೇಶದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಜಲಾಶಯಗಳ ಬಗ್ಗೆ ಒಂದು ಸಂಪೂರ್ಣ ಸಮಗ್ರ ಮಾಹಿತಿಯುಳ್ಳ ಕೃತಿ ಇದು. ನಿಮಗೆ ಯಾವುದೇ ಒಂದು ಜಲಾಶಯ ಮತ್ತು ಜಲಸಂಪನ್ಮೂಲದ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ಪುಸ್ತಕವನ್ನು ಅಧ್ಯಯನ ಮಾಡಿದರೆ ಸಾಕು. ಅದರ ಐತಿಹಾಸಿಕ ಇತಿಹಾಸ, ಅದರ ಜೊತೆಗೆ ಕಾನೂನಿನ ಅಂಶಗಳು, ಜೊತೆಗೆ ಪೌರಾಣಿಕ ಹಿನ್ನೆಲೆ ಎಲ್ಲ ವಿಚಾರಗಳು ಇದೆ. 2025ರವರೆಗಿನ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಇತ್ತೀಚಿನ ಕಾವೇರಿಯ ಕೃಷ್ಣೆಯ ಐತಿಹಾಸಿಕ ತೀರ್ಮಾನ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದ್ದ ಕಾವೇರಿಯ ಆರತಿಯ ಬಗ್ಗೆ ವಿಚಾರಗಳು ಇವೆಲ್ಲವನ್ನೂ ಕೂಡ ಪುಸ್ತಕದಲ್ಲಿ ಒಳಗೊಂಡಿದೆ. ಜೊತೆಗೆ ಅಂಕಿಅಂಶಗಳ ಬಹಳ ದೊಡ್ಡ ಸಂಖ್ಯೆ ಅದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಲೇಖಕರು ಇದನ್ನು ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಕೃತಿಯನ್ನು ಮಾಡೋದಕ್ಕೆ ಸತತವಾಗಿ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಈ ಫಿಲಾಸಫರ್ ಅಗಸ್ಟಿನ್ ಒಂದು ಮಾತು ಹೇಳ್ತಾರೆ, ಜ್ಞಾನದ ಹೆಬ್ಬಾಗಿಲು ಕಿವಿ ಅಂತ ಹೇಳಿ ಅಂತ. ಬಹಳ ಒಳ್ಳೆಯ ಮಾತು. ಯಾಕೆಂದರೆ ಯಾರು ಕಿವಿ ಆಗ್ತಾರೆ ಎಲ್ಲ ವಿಚಾರಗಳಿಗೂ ಕೂಡ ಅವರು ಈ ಜ್ಞಾನದ ತಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಹಂಚೋದಕ್ಕೆ ಮತ್ತು ದಾಖಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಇಲಾಖೆಯ ಎಲ್ಲ 4 ನಿಗಮಗಳ ಅಧಿಕಾರಿಗಳು, ವಿಷಯ ಪರಿಣಿತರು, ತಂತ್ರಜ್ಞರು, ವಕೀಲರುಗಳು, ಜೊತೆಗೆ ತಮಗೆ ಗೊತ್ತಿರುವ ಅನೇಕ ಸ್ನೇಹಿತರ ಜೊತೆಗೆ ಮತ್ತು ತಮ್ಮ ಅನುಭವವನ್ನು ಧಾರೆ ಎರೆದು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಅಮೂಲ್ಯವಾದ ಕೃತಿ ಕೇವಲ ಜಲಸಂಪನ್ಮೂಲ ಇಲಾಖೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ, ದೇಶಕ್ಕೆ. ನನ್ನ ಮನವಿನೂ ಕೂಡ ಇದೆ ಸಾಹೇಬರಿಗೆ, ಇದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಎಲ್ಲರಿಗೂ ಸಿಕ್ಕೋ ರೀತಿ ಆಗಬೇಕು ಮತ್ತು ಹೊರಗಡೆ ಬುಕ್ ಸ್ಟಾಲ್ಗಳಲ್ಲೂ ಎಲ್ಲರಿಗೂ ಸಿಕ್ಕೋ ರೀತಿ ಆಗಬೇಕು. ಅಷ್ಟೊಂದು ವಿಚಾರಗಳನ್ನು ಇದರಲ್ಲಿ ಅವರು ಹೇಳಿದ್ದಾರೆ. ಸುಮಾರು 314 ಪುಟಗಳ ಈ ಪುಸ್ತಕದಲ್ಲಿ ಇಡೀ ದೇಶದ ಜಲಸಂಪನ್ಮೂಲ ಇಲಾಖೆಯ ಸಮಗ್ರ ಮಾಹಿತಿಯನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಜೊತೆಗೆ ಈ ಪುಸ್ತಕದ ಮಹತ್ವ ಮತ್ತು ಯಾಕೆ ಇಷ್ಟೊಂದು ವಿಶೇಷತೆ ಪ್ರತಿಷ್ಠಿತ ಬ್ಯಾಂಕ್ವೆಟ್ ಹಾಲಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಬರೆದಿರುವ ಈ ಪುಸ್ತಕ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಒಂದು ಇದಾಗುತ್ತೆ, ಡಿ ಕೆ ಶಿವಕುಮಾರ್ ಸಾಹೇಬರು ಪುಸ್ತಕ ಬರೆದ್ರ ಅಂತ. ಯಾಕೆಂದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು 24x7 ಪೊಲಿಟಿಷಿಯನ್ಸ್. ರಾಜಕಾರಣ ಅಂತ ಗೊತ್ತೇ ಇರುತ್ತೆ ನಿಮಗೆ. ಚುನಾವಣೆ, ಸೋಲು, ಗೆಲುವು, ಈ ರಾಜಕಾರಣವೇ ಒಂದು ಗದ್ದಲ ಗೌಜಿನ ಒಂದು ವಿಚಾರ ಅದು. ಅಂತಹ ಸಂದರ್ಭದಲ್ಲೂ ಕೂಡ ತಾನು ಒಂದು ಪುಸ್ತಕವನ್ನು ಮಾಡಬೇಕು ಅನ್ನುವ ಆಲೋಚನೆ ಅವರಿಗೆ ಬಂದಿದ್ದು ಮತ್ತು ಅದನ್ನು ಅವರು ಸಿದ್ಧಪಡಿಸಿದ್ದು. ಅದಕ್ಕೆ ಬೇಕಾದಂಥ ಏಕಾಗ್ರತೆ ಇದೆಯಲ್ಲ, ಸಹಜವಾಗಿ ಒಬ್ಬ ರಾಜಕಾರಣಿಗಳಿಗೆ ಸಹಜವಾಗಿ ಸಮಾಜ ಜನ ಏನು ಮಾಡ್ತಾರೆ, ರಾಜಕಾರಣಿಗಳು ಅಂದ್ರೆ ಒಂದು ಸಿನಿಕತನದಿಂದ ನೋಡ್ತಾರೆ. ಆದರೆ ಅವರಿಗಿರುವ ಅಭಿರುಚಿಗಳು, ಹವ್ಯಾಸಗಳು ಮತ್ತು ವಿಚಾರಧಾರೆಗಳಿದೆಯಲ್ಲ ಬಹಳಷ್ಟು ಸಂದರ್ಭದಲ್ಲಿ ಹೊರಗಡೆ ತಲುಪಿರೋದೇ ಇಲ್ಲ ಅಂತ. ದೂರದಿಂದ ರಾಜಕಾರಣಿಯೊಬ್ಬರ ಬಗ್ಗೆ ಒಂದು ಅಭಿಪ್ರಾಯವನ್ನು ರೂಪಿಸೋದು ಸುಲಭ. ಅವ್ರನ್ನ ಒಡನಾಡಿದಾಗ ವಿಚಾರಧಾರೆಗಳು ಗೊತ್ತಾಗುತ್ತೆ ಅವರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಪತ್ರಿಕಾಗೋಷ್ಠಿಯೊಂದರಲ್ಲಿ ಮಾತಾಡ್ತಾ ಹಿರಿಯ ಸ್ನೇಹಿತರಾದ ಶಿವಶಂಕರ್ ಅವರು ಒಂದು ಪ್ರಶ್ನೆ ಕೇಳ್ತಿದ್ರು, ನಿಮಗೆ ಈ ರೀತಿಯ ಅಭಿರುಚಿ ಆಲೋಚನೆಗಳೆಲ್ಲ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿಲ್ಲ, ಜನಕ್ಕೆ ಗೊತ್ತಾಗಿಲ್ಲ, ಅದನ್ನು ನೀವು ತಿಳಿಸ್ಬೇಕು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಸಾಹೇಬರನ್ನ ನಾನು ಒಡನಾಟ ಆಡಿದಾಗ ಆಡಳಿತ ಮತ್ತು ರಾಜಕೀಯದ ಬೇರೆದೇ ದರ್ಶನವನ್ನು ಮಾಡಿದರು. ಒಬ್ಬ ಪತ್ರಕರ್ತನಾಗಿ ನಾನು ಗಮನಿಸಿದಾಗ ಹೇಗೆ ಇದೆ ಅನ್ನೋ ವಿಚಾರಧಾರೆಗಳನ್ನು ಅವರಿಂದ ಅನೇಕ ಸಂದರ್ಭಗಳಲ್ಲಿ ತಿಳಿದುಕೋದಕ್ಕೆ ಸಾಧ್ಯ ಆಯಿತು. ಅವ್ರ ಜೊತೆ ಪ್ರಯಾಣ ಮಾಡಿದಾಗ ಮಾತುಕತೆ ವಿಚಾರದಲ್ಲಿ ಅಂತ. ಅವರು ಲೇಖಕರಾಗಿ ಹೊರಹೊಮ್ಮಿದ್ದಷ್ಟೇ ಅಲ್ಲ, ಅವರೊಬ್ಬ ವಿದ್ಯಾರ್ಥಿ, ಒಬ್ಬ ಅಪ್ಪಟ ದೈವಭಕ್ತ, ಒಬ್ಬ ಪ್ರೊಫೆಷನಲ್ ಪೊಲಿಟಿಷಿಯನ್, ಯಶಸ್ವಿ ಉದ್ಯಮಿ, ಹೀಗೆ ಅವರಿಗೆ ಹಲವಾರು ವಿಚಾರಧಾರೆಗಳಿದೆ. ವಿದ್ಯಾರ್ಥಿ ಅಂದಾಗ ನೋಡಿ, ಅವರು ನಿಗನಿಗಿ ಮಧ್ಯ ವಯಸ್ಸಿನಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿದ್ದಾಗ
ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಹೇಳಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಅವರೊಳಗೆ ವಿದ್ಯಾರ್ಥಿ ಜಾಗೃತ ಆಗಿದ್ದಾನೆ, ನಾನು ಕಲಿಬೇಕು ಅನ್ನೋ ಉತ್ಸಾಹ ಆ ವಯಸ್ಸಿನಲ್ಲೂ ಕ್ಯಾಬಿನೆಟ್ ಮಂತ್ರಿಯಾಗಿದ್ದಾಗ ಇದ್ದ ಆ ವಿದ್ಯಾರ್ಥಿಯ ಜಾಗೃತಿ, ಅದು ಸಹಜವಾಗಿ ಯಾರಿಗಾರು ಅಧಿಕಾರ ಸಿಕ್ಕಿದಾಗ ಭಾಳ ಕಷ್ಟದ ಕೆಲಸ ಅದು. ಅವರು MA ಪದವಿಯನ್ನು ಪಡೀತಾರೆ. ಅದರ ಜೊತೆಗೆ ಅವ್ರು ನೋಡಿ ಅವರೊಳಗೊಬ್ಬ ಕವಿ ಕೂಡ ಇದ್ದಾನೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ DK ಶಿವಕುಮಾರ್ ಇಲ್ಲಿರೋರು ಬಲ್ಲವರಿಗೆ, ಅವರ ಸ್ನೇಹಿತರು, ಅಭಿಮಾನಿಗಳು, ಅದಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಅವರನ್ನು ಭಾಳಷ್ಟು ಕಣಕ್ಕೆ ಬರೋದು ಬಂಡೆ ಬಂಡೆ ಅಂತ ಹೇಳಿ ವ್ಯಂಗ್ಯವಾಗಿ ಅಥವಾ ಹೀಗಳೆಯೋ ಕೆಲಸವನ್ನು ಮಾಡ್ತಾರೆ. ಅವ್ರು ಅದನ್ನು ಯಾವತ್ತೂ ನೆಗೆಟಿವ್ ಆಗಿ ತೊಗೊಳ್ಳೇ ಇಲ್ಲ, ಪಾಸಿಟಿವ್ ಆಗಿ ತೊಗೊಂಡಿರೋದು. ಒಂದು ಕವನನೇ ರಚನೆ ಮಾಡಿಬಿಟ್ರು ಅದ್ರ ಮೇಲೆ. ಕಲ್ಲು ಪ್ರಕೃತಿ, ಕಡಿದರೆ ಅದು ಆಕೃತಿ, ಪೂಜಿಸಿದರೆ ಪ್ರಕೃತಿ ಅಂತ ಹೇಳಿ ಒಂದು ಕವನ ರಚನೆ ಮಾಡಿಬಿಟ್ರು ಅಂತೇಳಿ. ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಅವರ ಒಳಗಿನ ಅಂತರಾಳದಲ್ಲಿ ಬೇರೆ ಏನೋ ನಡೀತಾ ಇರುತ್ತೆ ಅಂತೇಳಿ. ಅವರು ಇನ್ನೊಂದು ನಾನು ಗಮನಿಸಿದಾಗೆ ಸದಾ ಚಲನಾಶೀಲ ಮತ್ತು ಚಿಂತನಾಶೀಲ. ಕಾಲಿಗೆ ಚಕ್ರ ಕೊಂಡಾಗ ರನ್ನಿಂಗಲ್ಲೇ ಇರ್ತಾರೆ, ಯಾವತ್ತೂ ಅವ್ರದ್ದು ವಿಶ್ರಾಂತಿಯ ದಿನ ಇಲ್ಲವೇ ಇಲ್ಲ, ಯಾವಾಗಲೂ ಚಕ್ರ ಕಟ್ಟಿಕೊಂಡು ಓಡ್ತಲೇ ಇರ್ತಾರೆ, ಚಲನಾಶೀಲವಾಗಿರ್ತಾರೆ. ಚಿಂತನಾಶೀಲ ಹೇಗೆ ಅಂದರೆ ಅವ್ರು ಅಲ್ಲಿ ಕೂತ್ಕೊಂಡಾಗಲೂ ಮೈಂಡ್ ಒಂದು ವರ್ಕ್ ಮಾಡ್ತಿರಲ್ಲ, ಒಂದು 4-5 ಓಡ್ತಾ ಇರುತ್ತೆ ಬ್ರೈನಲ್ಲಿ, ಏನೇನೋ ಕೆಲಸಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಚಿಂತನೆಗಳನ್ನೆಲ್ಲ ಅವರಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಒಂದು, ಮತ್ತು ಆ ವಿಚಾರಗಳು ಅಂದರೆ ಈ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ, ಒಂದು ರಾಜ್ಯದ ಆರ್ಥಿಕತೆಗೆ ಸಂಬಂಧಪಟ್ಟಂಥ ವಿಚಾರ. ಈ 2023ರಲ್ಲಿ ಕಾವೇರಿಯ ವಿವಾದ ಶುರುವಾದಾಗ ಈ ವಿಚಾರ ಅವರಿಗೆ ಬಂತು. ಆ ನಂತರ ಸತತವಾಗಿ ಅಧ್ಯಯನ ಮಾಡ್ತಾ ಹೋದರು ಅಂತ. ಈ ಕಾವೇರಿ ಮತ್ತು ಕೃಷ್ಣೆ, ನಾನು ಆಗಲೇ ಹೇಳಿದೆ, ನದಿ ತೀರಗಳೇ ನಮ್ಮ ನಾಗರಿಕತೆಯ ತೊಟ್ಟಿಲು ಅಂತೇಳಿ. ಭೌಗೋಳಿಕವಾಗಿ ಕರ್ನಾಟಕವನ್ನು ತಗೊಂಡ್ರೆ ನನಗನ್ಸುತ್ತೆ ದಕ್ಷಿಣ ಭಾಗದಲ್ಲಿ ಕಾವೇರಿ, ಉತ್ತರದಲ್ಲಿ ಕೃಷ್ಣೆ ಅನಿಸುತ್ತೆ ಅಂತ. ಕಾವೇರಿ ಕೂಡ ಇಡೀ ಒಂದು ಸಮುದಾಯದ ಕುಲದೇವತೆ, ಕೊಡವ ಸಮುದಾಯಕ್ಕೆ, ಹಾಗೆ ಪೂಜನೀಯ ಸ್ಥಾನ ಪಡ್ಕೊಂಡಿದೆ. ಕೃಷ್ಣೆ ಉತ್ತರ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹಳ ದೊಡ್ಡ ದೈವಭಕ್ತಿ ಇರುವಂತಹ ಒಂದು ನದಿ. ಕೃಷ್ಣೆಗೂ ಕೂಡ ಅನೇಕ ಸಂಕಷ್ಟಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ HK ಪಾಟೀಲ್ ಸಾಹೇಬರು ಕೃಷ್ಣೆಯ ಕಣ್ಣೀರು ಅಂತ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಈ ನೀರಿನ ಹೆಜ್ಜೆ ಅನ್ನುವ ವಿಚಾರ ಮತ್ತು ಆ ಹೆಸರು ನನಗೇನು ಅನ್ನಿಸ್ತು ಅಂದರೆ, ನಡೆಯುವಾಗ ಹೆಜ್ಜೆ ಗುರುತು ಬಿಟ್ಟು ಹೋಗೋದಲ್ಲ, ಸಾಧನೆಯ ಹೆಜ್ಜೆ ಗುರುತು ಬಿಡಬೇಕು ಅಂಥೇಳಿ. ಜಲಸಂಪನ್ಮೂಲ ಇಲಾಖೆಯಲ್ಲಿ DCM DK ಶಿವಕುಮಾರ್ ಸಾಹೇಬರು ನೀರಿನಲ್ಲೂ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರು ತಾವು ವಹಿಸಿಕೊಂಡ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರು ರಾಜಕಾರಣದಲ್ಲಿ ಹೇಗೆ ಟ್ರಬಲ್ ಶೂಟರು, ತಮ್ಮ ಕರ್ತವ್ಯದಲ್ಲೂ ಕೂಡ ಹಾಗೆ ಟ್ರಬಲ್ ಶೂಟರು. ಹಿಂದೆ ಇಂಧನ ಸಚಿವರಾದಾಗ ಜೋಗದಲ್ಲಾದ ವಿದ್ಯುದಾಗಾರದ ದುರಂತ ತಾವು ನೋಡಿರ್ಬೋದು, ಅದನ್ನು ಹೇಗೆ ಬಗೆಹರಿಸಿದ್ರು ಅಂತ. ಜಲಸಂಪನ್ಮೂಲ ಇಲಾಖೆಯಲ್ಲಿ ತುಂಗಭದ್ರದಲ್ಲಾದ ಗೇಟ್ ನಂಬರ್ 19 ಬಹಳ ದೊಡ್ಡ ಚರ್ಚೆ ಈ ರಾಜ್ಯದಲ್ಲಿ. ಅವರು ಪದೇ ಪದೇ ಹೇಳಿದಾಗ ಟೀಕೆಗಳು ಸಾಯ್ತವೆ, ಕೆಲಸ ಉಳಿಯುತ್ತವೆ ಅಂತ ಹೇಳಿ ಕೆಲಸ ಮಾತ್ರ ಉಳಿದಿದೆ. ಅದನ್ನು ಮುಂದುವರೆದ ಭಾಗನೂ ಕೂಡ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಹಾಗೆ ಲೇಖಕರ ಬಗ್ಗೆ ಮತ್ತು ಕೃತಿಯ ಬಗ್ಗೆ ಹೆಚ್ಚು ನಾನು ಮಾತಾಡೋದಿಲ್ಲ. ಅನೇಕ ಗಣ್ಯರು, ಮುಖ್ಯಮಂತ್ರಿಗಳು ಮತ್ತು ಸ್ವತಃ ಲೇಖಕರಾದ DK ಶಿವಕುಮಾರ್ ಸಾಹೇಬರು ಇದ್ರ ಬಗ್ಗೆ ಮಾತಾಡೋದಿದೆ. ಸಂಕ್ಷಿಪ್ತವಾಗಿ ನಾನು ಅವರನ್ನು ಹತ್ತಿರದಿಂದ ಬಲ್ಲವನಾಗಿ ಕಂಡ ವಿಚಾರಗಳು ಮತ್ತು ಈ ಕೃತಿಯನ್ನು ಮೊದಲ ಓದುಗನಾಗಿ ನಾನು ಅದನ್ನು ಗಮನಿಸಿದಾಗ ಏನನ್ನಿಸ್ತು ಅನ್ನೋ ಕೆಲವು ವಿಚಾರಗಳನ್ನಷ್ಟೇ ತಮ್ಮ ಮುಂದೆ ಇಟ್ಟಿದ್ದೀನಿ. ಅದರ ಜೊತೆಗೆ DK ಶಿವಕುಮಾರ್ ಸಾಹೇಬರು ಈ ಪುಸ್ತಕದ ಬಗ್ಗೆ ಪಬ್ಲಿಸಿಟಿ ಏನು ಪಡ್ಕೊಳ್ಳಿಲ್ಲ. ಮಾರ್ಗರೆಟ್ ಥ್ಯಾಚರ್ ಅಂತ ಬ್ರಿಟನ್ನ ಪ್ರಧಾನಿ ಹೇಳ್ತಾರೆ, ಪಬ್ಲಿಸಿಟಿ ಈಸ್ ಅನ್ ಆಕ್ಸಿಜನ್ ಫಾರ್ ಎವ್ರಿ ಪೊಲಿಟಿಷಿಯನ್ ಅಂತ. ಅದು ಪಬ್ಲಿಸಿಟಿ ಬೇಕು ಅಂತೇಳಿ ಪ್ರಚಾರ ಬಯಸ್ತವರಲ್ಲ, ಕೆಲಸ ಮಾಡ್ತಾ ಹೋದರೂ ಸ್ವತಃ ಪ್ರಚಾರ ಅವರ ಹಿಂದೆ ಬರ್ತಾ ಹೋಯಿತು. ಹಾಗಾಗಿ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲೂ ಕೂಡ ಕೇವಲ ತಮ್ಮ ಜಲಸಂಪನ್ಮೂಲ ಇಲಾಖೆ ಕುಟುಂಬ ಮತ್ತು ಸರ್ಕಾರದ ಭಾಗವಾಗಿರುವ ಅವರು ತಮ್ಮ ಸರ್ಕಾರದ ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಪುಸ್ತಕವನ್ನು ಪ್ರತಿಷ್ಠಿತ ಬ್ಯಾಂಕೆಟ್ ಹಾಲಲ್ಲಿ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಹೆಚ್ಚು ಮಾತನ್ನು ಬೆಳೆಸೋದಿಲ್ಲ ನಾನು, ಹಿರಿಯರು ಅನೇಕರು ಮಾತಾಡೋದಿದ್ದಾರೆ. ಪುಸ್ತಕ ನಿಮಗೆ ಬಿಡುಗಡೆಯ ಕ್ಷಣ ಕಾಯ್ತಾ ಇದ್ದೀವಿ. ನಾವು ಕೂಡ ಹೊರಗಡೆ ಕೂಡ ಪುಸ್ತಕ ಸಿಗುತ್ತೆ, ಪ್ರತಿಯೊಬ್ಬರು ಓದಬೇಕಾದಂಥ ಕೃತಿ, ಸಂಗ್ರಹ ಯೋಗ್ಯ ಅಮೂಲ್ಯ ಕೃತಿ ಅಂತ ಹೇಳಿ ಘಂಟಾಘೋಷವಾಗಿ ನಾನು ಹೇಳಬಲ್ಲೆ ಆ ಪುಸ್ತಕವನ್ನು ಓದಿರೋದ್ರಿಂದ. ಹಾಗಾಗಿ ಇನ್ನು ಹೆಚ್ಚು ನಾನು ಕಾಯಿಸೋದಿಲ್ಲ. ಇಷ್ಟೊತ್ತು ಈ ವೇದಿಕೆಯಲ್ಲಿ ಮುಖ್ಯಮಂತ್ರಿಯಾದ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸನ್ಮಾನ್ಯ DCM ಸಾಹೇಬರಿಗೆ ಮತ್ತೊಮ್ಮೆ ನಮಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.